ಒಂಬತ್ತನೇ ತರಗತಿ ಎಸೆದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪತ್ರವಾದ ಈ ಕನ್ನಡ ಪಠ್ಯವಾಡುವಂತೆ ಹಂಚಿಕೆ ಅಂದರೆ ಬ್ಲೂ ಪ್ರಿಂಟ್. ಎಷ್ಟು ಯಾವ ಪಾಠದಲ್ಲಿ ಎಷ್ಟು ಹಂತಗಳು ತೇಲುತ್ತಾರೆ ನೋಡು. ಬ್ಲೂ ಪ್ರಿಂಟ್ ನೋಡಿದ್ದಾರೆ ನೋಡುವುದು ಎಲ್ಲ ಬ್ಲೂ ಪ್ರಿಂಟನ್ನು ನೋಡುವುದು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 9ನೇ ತರಗತಿ ಎಸೆದು ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. 3 ಹಂತಕ್ಕೆ ಇದೆ ಇದು. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರತಿ ವರ್ಗದ 1 ಮತ್ತು 3ನೇ ವರ್ಗದ ಅಕ್ಷರಗಳು. ಆಪ್ಷನ್ ಸಿ ಅಲ್ಪಪ್ರಾಣ ಅಕ್ಷರಗಳು. 2ನೇ ಪ್ರಶ್ನೆ ಪ್ರಚಂಡ ಆಶಾವಾದಿ. ಈ ವಾಕ್ಯದಲ್ಲಿ ತುಳೋಂದೋಟ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಉತ್ತರ ಸಿ ದ್ವಿಸಂಧಿ. ಸರಿಯಾದ ಉತ್ತರ. ಪ್ರಶ್ನೆ 3. ಭೂತಕಾಲ ಸೂಚಕ ಪದ್ಯದ ಉತ್ತರ ಸಿ ಉವ. ಪ್ರಶ್ನೆ 4. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ಪದ ಹೊಂದಿರುವ ಕ್ರಿಯಾಪದ. ಉತ್ತರ ಡಿ ವಿದ್ಯಾರ್ಥಕ. ಪ್ರಶ್ನೆ 5. ಗುಂಪಿಗೆ ಸೇರ ಪದವನ್ನು ಆರಿಸಿ. ಉತ್ತರ ಬಿ ಬಿಲ್ಡೋಲ್ಡೆ. ಪ್ರಶ್ನೆ 6. ದ್ವಿತೀಯ ವಿಭಕ್ತಿಯ ಪದ್ಯ. ಉತ್ತರ ಎ ಅನ್ನು. ಸಂಬಂಧಿ ತೋರಿಸಿ ಬರೆಯಿರಿ. 4 ಅಂತ. 1ನೇದು ಇದು ತೇಲ್ತಾರೆ. 1 ತಸ್ಮರ ವರ್ಣ ಬಣ್ಣ ತಾಜ ಸದ್ಯ ಸರಿಯಾದ ಉತ್ತರ. ಧಾರವಾಡ ಅಂಕಿತ ನಾಮ, ಜನರು ರೂಢ ನಾಮ. ಸರಿಯಾದ ಉತ್ತರ. ತೇಲ ಎಣ್ಣೆ ತುಪ್ಪ. ಸರಿಯಾದ ಉತ್ತರ. ಬೀದಿ ಜೋಡು ನುಡಿ, ಮನೆ ಮಠ ಜೋಡು ನುಡಿ. ಸರಿಯಾದ ಉತ್ತರ. ಬೀದಿ ರೊಟ್ಟಿ, ಮನೆ ಮಠ ಜೋಡಿ ನುಡಿ. ಸರಿಯಾದ ಉತ್ತರ. ಪ್ರಶ್ನೆ 11. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ತಾಳದಲ್ಲಿ ಸಾಯತ್ತೆ ನಿಲ್ಲುವರು ಯಾರು? ಉತ್ತರ ಪಂಡಿತನೊಬ್ಬನೇ ತಾಳದಲ್ಲಿ ಸಾಯತ್ತೆ ನಿಲ್ಲುವನು. ಪ್ರಶ್ನೆ 12. ಜೈಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ ಅಂಬೇರ. ಜೈಪುರದ ಪೂರ್ವದ ರಾಜಧಾನಿ. ಪ್ರಶ್ನೆ 13. ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಉತ್ತರ ಗಿರಿಜೆ ಊರಿನಲ್ಲಿರುವ ದೇವಾಲಯದಲ್ಲಿ ಇರಬೇಕೆಂದು ಶಿವ ಹೇಳಿದನು. ಉತ್ತರ 14.
ರಾಧಾಕೃಷ್ಣ ಅವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು? ಉತ್ತರ ರಾಧಾಕೃಷ್ಣ ಅಲಂಕರಿಸಿದ ಅತ್ಯಂತ ಹುದ್ದೆ ರಾಷ್ಟ್ರಪತಿ. ಪ್ರಶ್ನೆ 5. ಚಂಡಮಾರಿ ಜನರು ತಾನು ಯಾವ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ? ಉತ್ತರ ಚಂಡಮಾರಿ ಜನರು ಬಲಿಯಟ್ಟರೆ ನಾನು ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಪ್ರಶ್ನೆ 17. ಬಿದಿರು ಹೇಗೆ ಬೆಳೆಯುತ್ತದೆ? ಉತ್ತರ ಬಿದಿರು ಹುಟ್ಟುವ ಹುಲ್ಲಾಗಿ ಬೆಳೆಯುತ್ತಾ ಮೈತುಂಬಿ ಬೆಳೆಯುತ್ತದೆ. ಪ್ರಶ್ನೆ 18. ಭೈರವೇಶ್ವರ ವೈಭವ ತೃತೀಯ ತತ್ವ ಯಾರು? ಉತ್ತರ ಭೈರವೇಶ್ವರ ವೈಭವ ತೃತೀಯ ತತ್ವ ಕವಿ ರತ್ನಾಕರ ವರ್ಣಿಸದೆಯಾದ ಉತ್ತರ. ಪ್ರಶ್ನೆ 3-4 ವಾಕ್ಯದಲ್ಲಿ ಉತ್ತರಿಸಿ. ತಾಂತರ ಹಾಗೂ ತಾಂತರ ಮತ್ತು ಶ್ರೀಮತಿಯವರ ಸ್ನೇಹ ಪ್ರಸಂಗವನ್ನು ವಿವರಿಸಿ. ಉತ್ತರ ರೈತರು ಮನೆಯಲ್ಲಿ ನಾಟುತ್ತದೆ, ಊಸೊಬ್ಬು ದೊರೆಯಿತು ಮರುಭೂಮಿ ಪ್ರದೇಶದಲ್ಲಿದ್ದು ಅಲ್ಲಿ ಮಧ್ಯಾಹ್ನದ ವೇಳೆ ನೀರು ತಾಸುವ ಅಗತ್ಯವಿರಲಿಲ್ಲ. ಊಸುಬಿನ ತಾವಿನಿಂದಲೇ ನೀರು ಕಾಯ್ತಾ ಬರುತ್ತಿತ್ತು. ತಾಂತವರು ಬಿಸಿ ನೀರು ಸ್ನಾನ ಮಾಡುವವರು, ಆದರೆ ಶ್ರೀಪತಿಗೆ ಅದು ಆಲಾದ ಅವರಿಗೆ ತಣ್ಣೀರು ಬೇಕಿತ್ತು. ಇದಕ್ಕಾಗಿ ಅವರು ತಾರು ನೀರನ್ನು ಆರಿಸಿ ತಣ್ಣೀರಲ್ಲೇ ಸ್ನಾನ ಮಾಡಿದರು. ಪ್ರಶ್ನೆ 19. ಸಾವಿರ ಮುತ್ತದಿಂದ ಒಬ್ಬ ಪಂಡಿತ ಲೇಸು ಹೇಗೆ? ಉತ್ತರ ಸಾವಿರ ಮುತ್ತದಿಂದ ಒಬ್ಬ ಪಂಡಿತ ಲೇಸು ಹೇಗೆಂದರೆ ಕಷ್ಟಕಾಲದಲ್ಲಿ ಸರಿಯಾಗಿ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ರಾಜನು ಮತ್ತು ರಾಜನಿಗೆ ಮಹತ್ವದ ಶ್ರೇಯಸ್ಸು ತಂದುಕೊಳ್ಳಬಲ್ಲ. ಹೀಗಾಗಿ ಸಾವಿರ ಮುತ್ತದಿಂದ ಒಬ್ಬ ಪಂಡಿತ ಲೇಸು. ಪ್ರಶ್ನೆ 20. ವೀರಗಾಸೆ ಕುಣಿತದಲ್ಲಿ ವೇಷಭೂಷ ಹೇಗಿರುತ್ತದೆ? ತಿಳಿಸಿ. ವೀರಗಾಸೆ ಕುಣಿತದಲ್ಲಿ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಬಂತೆ, ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ದಾವಿ ಬಣ್ಣದ
ಕೇಸರಿಯಂದಿ ತೋರಲಿನಲ್ಲಿ ರುದ್ರಾಕ್ಷಿ ಸರ ಹಣದೆ ವಿಭೂತಿ ಕನ್ನತುಂಡಲ ಸ್ವಂತ ಪಟ್ಟಿ ದಚ್ಚಿದಟ್ಟು ತಾಳ್ದೆದ್ದೆ ಧರಿಸುತ್ತಾರೆ. ಪ್ರಶ್ನೆ 21. ಭರಣ ದೇವರ ದುಡಿಯ ಮುಡಿದೆ ಡೋಲು ತುಣಿತದ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ? ಉತ್ತರ: ಡೋಲು ತುಣಿತ ಜನಪದ ತಲೆಗಳು ವಿಶೇಷವಾಗಿರುತ್ತದೆ. ಶ್ರಾವಣದ ಸೋಮವಾರ ಅಮಾವಾಸ್ಯೆ ದಿನ ವೀರಾದಿ ದಿನದಂದು ಪಲ್ಲಕ್ಕಿ ಉತ್ಸವ ತರುವಾಯ ಭರಮದೇವರ ದುಡಿಯರ ಮುಂದೆ ಡೋಲು ತುಣಿತ ಹಾಡು ಕಾರ್ಯಕ್ರಮ ನಡೆಯುತ್ತದೆ. ಭಕ್ತಿಯ ದೇವರು ಮುಮ್ಮೇಳದವರು ಒಬ್ಬರು ಡೋಲು ಬಾರಿಸುತ್ತಾರೆ, ಹಾಡು ಹೇಳುತ್ತಾರೆ. ಹಿಮ್ಮೇಳದವರು ಹಲವಾರು ಡೋಲು ಬಾರಿಸುತ್ತಾರೆ. ಮುಮ್ಮೇಳ ಹೇಳಿಕೊಟ್ಟ ಹಾಡನ್ನು ಭಾಗವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ವಿಶೇಷ ದೈವ ಮಹಿಮೆ ಅಥವಾ ಭಕ್ತಿಯ ಕಥೆಯಾಗಿರುತ್ತದೆ. ಪ್ರಶ್ನೆ 21. ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯನು ಹೇಗೆ ಸಾರುತ್ತಾನೆ? ಉತ್ತರ: ಕವಿರಾಜಮಾರ್ಗ. ಶ್ರೀ ವಿಜಯನು ಕನ್ನಡಿಗರನ್ನು ಕುರಿತು ಆ ನಾಡಿನ ಜನರು ಪದ ಅರ್ಥವೆಂದಿಟ್ಟು ಮಾತನಾಡಬಲ್ಲರು, ನುಡಿದಂತೆ ನಡೆಯಬಲ್ಲರು. ಅವರು ಅತಿ ಚುರುಕು, ಓದು ಬರೆಯ ಕಲಿತಿದ್ದರು. ಕಾವ್ಯ ಮುಟ್ಟಿ ಹಾಡಬಲ್ಲವು, ಪರಿಣಿತಿ ಉಳ್ಳ ಬುದ್ಧಿವಂತರೆಂದೇ ಕೊಂಡಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿಯ ಭಾಷೆ ಕುರಿತು ನಯಸೇನನ ಅಭಿಪ್ರಾಯವೇನು? ಕನ್ನಡದ ನಯಸೇನವು சட்டகம் போல சட்டடம் சுத்தம் தன்னடல் தூண்டது சட்டடம் துட்டுde வரசை துடம் தெலம் ಆದರೆ ನಮಗೆ ತುಪ್ಪವು ಬೇಕು, ಎಣ್ಣೆ ಬೇಕು, ಸಂಸ್ಕೃತಿ ಬೇಕು, ತನ್ನವು ಬೇಕು. ಆದರೆ ಎಣ್ಣೆ ತುಪ್ಪದ ದ್ವಾರದ ಮಿಶ್ರಣ ಅಂದರೆ ತನ್ನದ ಸಂಸ್ಕೃತಿಯ ಮಿಶ್ರಣ ಬೇರು ಎಂದಿದ್ದಾನೆ. ಶುದ್ಧ ಕನ್ನಡ ಡೋಲ್ ಎಂದಿದ್ದಾನೆ. ಕವಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಬಗ್ಗೆ ಹೇಗೆ ಹೇಳುತ್ತಾರೆ ಎಂದು ಬರೆಯಬೇಕು. ಪ್ರಶ್ನೆ 24. ಪುಟ್ಟಹತ್ತಿ ಜಲಮಂಡಲದಲ್ಲಿ ಹೇಗೆ ಹಾಡುತ್ತದೆ? ಉತ್ತರ: ಪುಟ್ಟಹತ್ತಿಯು ಜಲಮೂಲೆಯಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾಡುತ್ತದೆ. ಪುಟ್ಟಹತ್ತಿಗೆ ಭೂಮಿಯಲ್ಲಿ ಭುಜಂಗನ ಬಲ, ಆಕಾಶದಲ್ಲಿ ಗಿರಿಜನ ಭಯವಿದೆ. ಪ್ರಶ್ನೆ 25.
ಪ್ರಶ್ನೆ ರೋಹಿತ್ ಅಟಾಯದ ಪತ್ರದಲ್ಲಿ ತನ್ನ ಬಯಲಾಗಿದೆ ಏನೆಂದು ಬರೆದಿದ್ದನು. ಪೋರ್ಚುಗೀಸ್ ರಾಜರನ್ನು ನೀವು ಆಶ್ರಯ ನೀಡಿದ್ದೀರಿ, ಆತನನ್ನು ದೂರದೆ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ತಳೆದ ಹಲವಾರು ವರ್ಷಗಳಿಂದ ತಪ್ಪ ತೊಟ್ಟಿಲ್ಲ. ಆದ ಒಂದು ವಾರದೊಳಗೆ ತಪ್ಪ ತೊಡಬೇಕು. ನಿಮಗೆ ನೀಡಿದ ತಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಲಾಗುತ್ತದೆ ಎಂದು ಪತ್ರದಲ್ಲಿ ಬರೆದಿದ್ದನು. ಇಷ್ಟು ಇತ್ತು. ಪ್ರಶ್ನೆ 26. ದುಡ್ಡಪ್ಪನು ಸಂತಪ್ಪನಿಗೆ ಹೇಳಿದ ತುಳದ ಬಗ್ಗೆ ನೀತಿ ಮಾತುಗಳನ್ನು ತಿಳಿಸಿ. ತುಳಿತಮ್ಮ ಮೊದಲು ಜೀವ ಬದುಕಲಿ. ಜೀವ ಯಾವ ತುಳ ಇಲ್ಲ. ಗಾಳಿಗೆ ತುಳ ಇದೆಯೇನು ತಮ್ಮ? ನೀರಿಗೆ ತುಳ ಇದೇನು ತಮ್ಮ? ನೆಲದ ತುಳ ಇದೆಯಾ? ಇದೆಲ್ಲ ನಾವು ಮಾಡಿಕೊಂಡಿದ್ದು ಎಂಬ ನೀತಿ ಮಾತುಗಳನ್ನು ಹೇಳುತ್ತಾನೆ. ಪ್ರಶ್ನೆ 27. ನನ್ನಾಶ್ರಿತವರಲ್ಲಿ ಇಂದು ಮತ್ತು ಲಮಾನಿಯವರ ಆಶಯಗಳೇನು? ಉತ್ತರ: ನನ್ನಾಶ್ರಿತವರಲ್ಲಿ ಕವಿಯತ್ತೆಯ ಆಶಯವೆಂದರೆ ಬೆಳೆದು ನೀಡುವ ಬತ್ತಿ ನಾನಾಗಬೇಕು. ಮರವಾಗಿ ಪುಣ್ಯವಂತರಿಗೆ ನೆರಳಾಗಿರಬೇಕು. ಸದ್ಯ ಚಿಮ್ಮುತ್ತಿರುವ ಚಿಲುಮೆ ದಾಹಗೊಂಡು ತನುವ ತಣಿರಬೇಕು. ಆಡುವ ತಂದರ ನದಿಸುವ ಅಮ್ಮನ ತಂದದ ಜೋಡುಲ ನಾನಾಗಬೇಕು. ಮಾನವರ ಅಜ್ಞಾನ ತೊಲಗಿಸುವ ವಾಗ್ದೇವತೆಯ ದಂತನಾದಬೇಕು. ಧನ್ಯನಾಗಬೇಕು. ಇಷ್ಟು ಬರೆದ ನಿಮಗೆ ಮಾರ್ಕ್ಸ್ ನೀಡುತ್ತಾರೆ. ಮತ್ತು ದಿಟ್ಟನೆಲ್ಲ ನೆರಳಾಗಿಸುವ ದೀನತನ ನಾನಾಗಬೇಕು ಎಂದು ಬಿದ್ದ ಹೋದಯಾನು ಮುನ್ನ ಅಂತ ನಾನಾಗಬೇಕು ಎಂದು ನನ್ನದಾಗಬೇಕು ಎಂದು ಹೇಳಿದ್ದಾರೆ. ಪ್ರಶ್ನೆ ತುಟಿದಾರ ಪರಿಚಯ. ಪ್ರಶ್ನೆ 15. ಪ್ರಶ್ನೆ 28. ಹರಿಹರನ ಕಾಲ ಸುಮಾರು 1200. ಈತನ ಊರು ಹಂಪೆ. ಈತನು ಹಂಪೆಯ ವಿದುದಾಸೆ ಭಟ್ಟನಾಗಿದ್ದನು. ಹರಿಹರನ ಪ್ರಮುಖ ಕೃತಿಗಳು ಗಿರಿಜಾಚಲನ, ಪಂಪಶತಕ, ರಸಾಶತಕ ಮತ್ತು ಮೂಡಿಗೆಯ ಅಷ್ಟಕಗಳು ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಇವನಿಗೆ ಗದ್ಯದ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಮತ್ತು 2 ಕೃತಿಗಳ ಪರಿಚಯ ಇದೆ. ಟಿ.ಆರ್. 25ನೇ ಕ್ವಶ್ಚನ್. ಟಿ.ಆರ್. ಅವರು ಕಾಸರಗೋಡು ಜಿಲ್ಲೆಯ ಕೈಯಾರದವರು. ಇವರ ಕಾಲ 1915. ಇವರು ಶಿಕ್ಷಕರು, ಪದ್ಯಬುದ್ಧಿಗಳು ಹಾಗೂ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಇವರು
ಪ್ರಮುಖ ದೂತರು ಶ್ರೀಮೂಟ ಐತಧ್ಯಾನ ಪುನಶ್ಚೇತನ ತೋರಳ ದಂಡವತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಚಂದ್ರಸಾಲಿ ತಾಳ್ಮೆ ಪ್ರಶಸ್ತಿ, ನುಡಿಸಿರಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ. ಛಂದಸ್ಸು ಪ್ರಶ್ನಾವಳಿಗೆ ಹಾಕಿದ ಛಂದಸ್ಸು ಇಲ್ಲದೆ 30ನೇ ದೋಷ. ಪ್ರಶ್ನಾವಳಿಗೆ ಒಂದು ಹಾಕಿದೆ 1 ಹಂತ, ಜನಕ್ಕೆ 1 ಹಂತ, ಛಂದಸ್ಸಿನ ಹೆಸರು 1 ಹಂತ, ಒಟ್ಟು 3 ಹಂತದಲ್ಲೂ ದೊರೆಯುತ್ತದೆ. ಮತ್ತು 31ನೇ ದೋಷ ಅಲಂಕಾರ. ಧೀರಜನ ಮುಟ ಧೀರಜನ ದುಡಿಯುವುದಲು ತೊಟ್ಟಿಲಂತೆ ತೂಟಾಡುತ್ತಿದ್ದರು. ಉಪಮಾಲಂಕಾರ ಅಲಂಕಾರ ಲಕ್ಷಣ. 2 ವಸ್ತುದಲ್ಲಿರುವ ಸಾಧುತ್ವ ಸಂಪತ್ತನ್ನು ಹೋಲಿಸಿ ವರ್ಣಿಸುವ ಉಪಮಾಲಂಕಾರ. ಉಪಮೇಯ ಧೀರಜನ ಜೋಡಿಗಳು. ಉಪಮಾನ ತೊಟ್ಟಿಲುಗಳು. ಉಪಮಾವಾಚಿತ ಅಂತೆ ಸಮಾನ ಧರ್ಮ ತೂರಾಡುತ್ತಿದ್ದರು. ಸಮನ್ವಯ ಈ ಉಪಮೇಯವಾದ ಧೀರಜಗಳು ಉಪಮಾನವಾಗಿ ತೊಟ್ಟಿಲಂತೆ ಪರಸ್ಪರ ವರ್ಣಿಸಿದ್ದರಿಂದ ಇದು ವಾದ್ಯವು ಉತ್ತಮವಾದತೆ ಉದಾಹರಣೆಯಾಗಿದೆ. ಧೀರಜ 3 ಮಾಸ, ಅನಂತರ ಶ್ರುತಿಗೆ 1 ವಾದ, ಲಕ್ಷಣತೆ 1 ವಾದ, ಸಮಾನತೆ 1 ವಾದ, 1 ಹಂತ, ಒಟ್ಟು 3 ಹಂತ. ರಾಧೆಯ ವೀಕ್ಷಣೆ ತಾಯಿತ್ವತೆ ಇಲ್ಲ ಸಾಧು ಆರೋಗ್ಯದ ವಾಯ. ರಾಧೆಯ ಮಹತ್ವತೆ 1 ಹಂತ, ಉದಾಹರಣೆಗೆ 1 ಹಂತ, ಭಾಷಾ ಶೈಲಿ ಪ್ರಬಂಧದ 1 ಹಂತ, ಒಟ್ಟು 3 ಹಂತ. ತೊಟ್ಟಿಲ ವಾದ್ಯಗಳನ್ನು ಹೇಳಿದೆ. ಸಂದರ್ಭ ಸಾಹಿತ್ಯ. ಸಂದರ್ಭ ಪ್ರಶ್ನೆ ಆಯ್ಕೆಗೆ 1 ವಾದ್ಯ, ಸಂದರ್ಭಕ್ಕೆ 1 ಹಂತ, ಸ್ವರಶ್ರುತಿಗೆ 1 ಹಂತ, ಒಟ್ಟು 3 ಹಂತ. ಒಂದು ಸಂದರ್ಭ ಇದೆ ನೋಡಿ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ತು. ಈ ವಾಕ್ಯವನ್ನು ಸಾಹಿತಿ ಎಸ್. ಎಲ್. ಭೈರಪ್ಪ ಅವರು ಬರೆದಿರುವ ನಾದಂದ ತಂದಂತೆ ಬೀಜಸಾಮ ಎಂಬ ಪ್ರಬಂಧದಿಂದ ಆರಿಸಲಾಗಿದೆ. ಸಂದರ್ಭ ಇಲ್ಲದೆ ಸ್ವಾರಸ್ಯವನ್ನು ದೂರ ಇಲ್ಲದೆ ನೋಡಿಕೊಂಡು ಮತ್ತು ಯಾವ ಮಾನವತೆಯೇ ವಿಶ್ವ ಅನುಸರಿಸುವಾದ ಈ ವಾದ್ಯವನ್ನು ಕೆ.ಎಸ್. ರತ್ನಮ್ಮ ಅವರು ರಾಧಾಕೃಷ್ಣ ಜೀವನ ಸಾಧನೆ ಮತ್ತು ಎನ್. ಮೂರ್ತಿರಾವ್ ಅವರ ಚಿತ್ರಪಟದ ಎಂಬ ಕೃತಿಯಿಂದ ಆಧಾರದಿಂದ ಪಠ್ಯಪುಸ್ತಕ ರಚನೆ ಸಮಿತಿಯವರು ವಾದಸ್ವ ಶಿಸ್ತರಾದ ಸರ್ವಪಲ್ಲಿ ರಾಧಾಕೃಷ್ಣ ಎಂಬ ವ್ಯಕ್ತಿಚಿತ್ರ ಬದ್ಧವಾದದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ ಸ್ವಾರಸ್ಯ ನೋಡಿಕೊಳ್ಳೋಣ. ರಾಜ್ಯಭಾರ ಅಂದರೆ ತಾಯದ ಅದು ಶಾಂತಿ ಇದ್ದರೆ ಸಾಲದು. ಉತ್ತರ ಆಯ್ತು. ಈ ವಾದ್ಯವನ್ನು ಗಿರೀಶಣ್ಣರವರು ಬರೆದಿರುವ ತೊರೆದಂಡ ನಾಟಕದಿಂದ ಅಧಿಕಾರ ಎಂಬ ಗದ್ಯಭಾರದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸಾರಸ ನೋಡಿಕೊಳ್ಳಿ. ಉಭಯ ಪಕ್ಷ ನಮ್ಮದೇ ಭೇದವ ಆಯ್ತು. ಈ ವಾರ್ತೆಯನ್ನು ದೇವದಾಸ ಅವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮಪರ ಎಂಬದಿಂದ 5 ಚಟ್ಟದಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮೇನು ನೇಮ ಇರುವುದರ ಮತ್ತು ಕವಿಗಳು ಮತ್ತು ತುಟಿಗಳು ನೆನಪಿಟ್ಟುಕೊಳ್ಳದೆ ಸಾಕು ನಮಗೆ. ಸಂದರ್ಭ ಇದೆ, ಸ್ವಾರಸ್ಯ ಇದೆ, ನೋಡಿದನು. 37ನೇ ಕ್ವಶನ್. ಮಹಾತ್ಮರ ಕೈಗೆ ಬದ್ಧ ನಾನದೆ ಆಯ್ತು. ಉತ್ತರ ಈ ವಾರ್ತೆಯನ್ನು ಶಿಶುನಾಳು ಶರೀಫ್ ಅವರು ಬರೆದಿರುವ ಬಿದುರು ತತ್ವಪದ್ವ ಸರ್ವದಾಸ್ಯಮೂರ್ತಿ ಸಂಭಾಷಿಸಿರುವ ಶಿಶುನಾಳ ಗೀತೆ ಎಂಬ ಕವನಚಿಂತನೆಯಿಂದ ತತ್ವಪದ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ಸ್ವಾರಸ್ಯ ನೋಡಿಕೊಳ್ಳಿ. ಪ್ರಶ್ನೆ 38. ತನುವದಿಂದ ತುಣೆ ಮುರಿದ. ಉತ್ತರ ಆಯ್ತು. ಈ ವಾರ್ತೆಯನ್ನು ಗೋಪಾಲಕೃಷ್ಣ ಭಟ್ ಅವರು ಸಂಪಾದಿಸುವ ರನ್ನ ಕವಿ ಚಿರಪರಿತ ಯಶೋದಾಚರಿತ ಕಾವ್ಯದಿಂದ ಬರೆಯುತ್ತರ ಮುರಿಯ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಕಾವ್ಯಭಾಗದಿಂದ ಸಂದರ್ಭ ಇದೆ, ಸ್ವಾರಸ್ಯ ನೋಡಿದವರು. ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಪ್ರಶ್ನೆ ಸಂಖ್ಯೆ 39. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲುಗಳಿಗೆ 1 ಅಂಕ. ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 1 ಒಟ್ಟು 4 ಅಂಕ ಸಿಗುತ್ತದೆ. ಅಥವಾ 4 ಅಂಕ ಸಿಗುತ್ತದೆ. ಮತ್ತು ಸಾರಾಂಶ ಇದು 4 ಅಂಕ. ಇದೆ 4 ಅಂಕ ಆಯ್ಕೆ ಬರೀಬೇಕು. ಈ ಪದ್ಯಭಾಗವನ್ನು ಶಿವರಾಮ್ ಲೋಖಂಡೆ ಅವರು ಬರೆದಿರುವ ಸಮಗ್ರ ಕವನಗಳು ಎಂಬ ಕೃತಿಯಿಂದ ಇದು ಪಾರಿವಾಳ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಎಷ್ಟು ಬರೀಬೇಕು ನೀವು ಮತ್ತು ಲಾಸ್ಟಿಗೆ ಅಧಿಕವಾಗಿರೋ ಮೂಲ ಕೂಡ ಬರೀಬೇಕು. ಎಲ್ಲ ಸೇರಿ 4 ಅಂಕ ದೊರೆಯುತ್ತದೆ ನಿಮಗೆ. 8 10 ಮಾತ್ರ ಇದೆ. ಪ್ರಶ್ನೆ ನಂಬರ್ 4. ಈ ಪ್ರಶ್ನೆ 41. ಬನಜಂಬನ ಹಳ್ಳಿಯ ಪಂಚಾಯತ್ ನಡೆದ ನ್ಯಾಯ ಅದು ಅದರ ತೀರ್ಪನ್ನು ವಿವರಿಸಿ. ನೀವು ಇದೇ ಪಾಠದಲ್ಲಿ 8 10 ವಾಕ್ಯ ಇದೆ. ಇದೇ ಪಾಠದಲ್ಲಿ ನೋಡಿಕೊಳ್ಳಿ. ಇದನ್ನು ನೋಡಿಕೊಳ್ಳಿ. ನೀವು ನೋಡಿಕೊಳ್ಳಿ ಸರಿಯಾದ
ನೋಡಿಕೊಳ್ಳಿ. ಇದು ಕೂಡ ನೋಡಿಕೊಳ್ಳಿ. ಅಥವಾ ಅನಿಶ್ಚಯ ಗದ್ಯ ಪಾತ್ರದಲ್ಲಿ ವೀರಣ್ಣ ಮತ್ತು ವೀರಣ್ಣನ ಪಾತ್ರದಲ್ಲಿ ನೀವು ಯಾರನ್ನು ಮೆಚ್ಚುತ್ತೀರಿ, ಏಕೆ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್, ನೋಡಿಕೊಳ್ಳಿ. 42ನೇ ಕ್ವಶನ್, ಹರಿಶ್ಚಂದ್ರ ದಾನ ರಾಣಿಯ ನಡುವಿನ ಸಂವಾದವನ್ನು ಬರೆಯಿರಿ. ನೋಡಿಕೊಳ್ಳಿ. ಇಂಪಾರ್ಟೆಂಟ್ ಲೈನನ್ನು ನೋಡಿಕೊಳ್ಳಿ. ಇಲ್ಲಿದೆ ಇಂಪಾರ್ಟೆಂಟ್ ಲೈನನ್ನು ಬರೆದು ನಿಮಗೆ 4 ಅಂಕ ಪತ್ರ ಸಿಗುತ್ತದೆ. ಅಥವಾ ನನ್ನ ಮುಟ್ಟಿದ ಪದ್ಯವಾದ ಸಾರಾಂಶವನ್ನು ನಿಮ್ಮ ಭಾಷೆಯಲ್ಲಿ ಬರೆಯಿರಿ. ಅದ್ಭುತ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಮತ್ತು ಅಪರಿಚಿತ ಗದ್ಯ 43ನೇ ಕ್ವಶನ್, ವೆರಿ ಈಜಿ. ನಿಮ್ಮದೇ ಬಲ್ಲಿ ತಂದೆ. 1ನೇ ಪ್ರಶ್ನೆ ಇದೆ, ಒಂದು ಪ್ಯಾರ. 2ನೇ ಪ್ರಶ್ನೆ ಇದೆ, 2ನೇ ಪ್ಯಾರ ಬರೆಯಿರಿ. ನೋಡಿ ಇಲ್ಲಿದೆ ಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಪ್ರಶ್ನೆ 44, ಒಂದು ಗೊತ್ತಿರುವ ಮಾಹಿತಿಯನ್ನು ಪಟ್ಟು ವ್ಯವಹಾರಿಕ ಪತ್ರ ಮಾಡುವುದೇ ಶಾಸ್ತ್ರೀಯ ಪತ್ರ ಅನ್ನೋದು ಬರೆಯಿರಿ. 4 ನಿಮ್ಮದು. ಹಿಂದೆ ಸಂಭವನಿದೆ 1 ಅಂತ, ಪತ್ರದ ವಲ್ಲದು 1 ಅಂತ, ಮುಕ್ತಾಯ ದಿನಾಂಕ 1 ಅಂತ, ಭಾಷಾ ಶೈಲಿ ಪದ್ಯದ ವಿನ್ಯಾಸತೆ 1 ಅಂತ, ಒಟ್ಟು 5 ಅಂತ. ಇದು ಕೂಡ 1. ಮತ್ತು ಪ್ರಬಂಧ ಇದೆ. ರಾಷ್ಟ್ರೀಯ ಹಬ್ಬದ ಮಹತ್ವ ಅಥವಾ ಮೊಬೈಲ್ ಬಳಕೆಯ ಸಾಧಕ ಬಾಧ್ಯತೆಗಳು ಇದಕ್ಕೆ 1 ಅಂತ, ಪ್ರಶ್ನಾವಳಿಗೆ 1 ಅಂತ, ವಿವರಣೆಗೆ 1 ಅಂತ, ಉಪಸಂಹಾರಕ್ಕೆ 1 ಅಂತ, ಭಾಷಾ ಶೈಲಿಗೆ 1 ಅಂತ, ಒಟ್ಟು 5 ಅಂತ ದೊರೆಯುತ್ತದೆ. ಇಷ್ಟು ನಮ್ಮ DSV RCT ಅವರು ಪಠಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡುತ್ತೀರಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ನೋಡಿ, ಈ ಪ್ರಶ್ನೆ ನಿಮಗೆ ಅಭ್ಯಾಸ ಮಾಡಲು ತುಂಬ ಸಹಾಯಕವಾಗಿದೆ. ಇವರು ಮಂಡಳಿಯವರು ಪಠಿಸಿರುವ ಪ್ರಶ್ನೆ ಆಗಿದೆ. ಇದನ್ನು ನೋಡಿ. ಮತ್ತು ಬ್ಲೂ ಪ್ರಿಂಟ್ ಪತ್ರವನ್ನು ಓದಿಕೊಳ್ಳಿ.